ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮನೆಯೊಂದರಲ್ಲಿ ಅವಿತಿದ್ದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಪತ್ತೆಯಾದ ಘಟನೆ ಅಂಕೋಲಾ ತಾಲೂಕಿನ ಹಳವಳ್ಳಿ ಗ್ರಾಮದಲ್ಲಿ ನಡೆದಿದೆ. ವೆಂಕಟರಮಣ ಹೆಗಡೆಯವರ ಮನೆಯೊಳಗೆ ಸುಮಾರು 16 ಅಡಿ ಉದ್ದದ ಕಾಳಿಂಗ ಸರ್ಪವು ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಉರಗ ಪ್ರೇಮಿಗಳ ತಂಡ ಕಾರ್ಯಾಚರಣೆ ನಡೆಸಿ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಹೇಗಿತ್ತು ಗೊತ್ತಾ ಕಿಂಗ್ ಕೋಬ್ರಾ ರೆಸ್ಕ್ಯೂ ಆಪರೇಷನ್? ನೀವೇ ನೋಡಿ. ಅಂಕೋಲಾ ತಾಲೂಕಿನ ಹಳವಳ್ಳಿ ಗ್ರಾಮದಲ್ಲಿ ಭಾರೀ ಗಾತ್ರದ ಕಾಳಿಂಗ ಸರ್ಪವೊಂದು ಮನೆಯೊಳಗೆ ಪತ್ತೆಯಾಗಿದೆ. ವೆಂಕಟರಮಣ ಹೆಗಡೆಯವರ ಮನೆಯೊಳಗೆ ಸುಮಾರು 16 ಅಡಿ ಉದ್ದದ ಈ ಕಾಳಿಂಗ ಸರ್ಪ ಅವಿತಿದ್ದನ್ನು ಮನೆಯವರು ಗಮನಿಸಿದ್ದಾರೆ. ತಕ್ಷಣ ಹಾವು ಕಂಡು ಬೆಚ್ಚಿಬಿದ್ದು ಚೀರಾಡಿದ್ದು, ನಂತರ ಅಕ್ಕಪಕ್ಕದ ನಿವಾಸಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥ ಶಶಾಂಕ್ ಹೆಗಡೆ ಉರಗ ಪ್ರೇಮಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಸೂರಜ್ ಶೆಟ್ಟಿ ಅರ್ಬೈಲ್ ಹಾಗೂ ಹರೀಶ್ ಮಡಿವಾಳ್ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಸಹಕಾರದೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿದೆ. ನಂತರ ಹಾವನ್ನು ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮದ ಸಮೀಪ ಹಳ್ಳ ಹರಿಯುತ್ತಿದ್ದು, ಬೇಸಿಗೆ ಸಂದರ್ಭದಲ್ಲಿ ನೀರು ಹಾಗೂ ಆಹಾರ ಹುಡುಕುತ್ತಾ ಕಾಳಿಂಗ ಸರ್ಪಗಳು ಗ್ರಾಮ ಪ್ರದೇಶಕ್ಕೆ ನುಗ್ಗುತ್ತಿರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಫಾರೆಸ್ಟ್ ಖಾತೆ ಮತ್ತೆ ಇಲ್ಲೇ ಬಿಡೇಡಿ. ಹಾ, ಫಾರೆಸ್ಟ್ ಖಾತೆ ಎಲ್ಲೂ ಬಿಟ್ಟೋನ್ ಬಿಡಡ ಮಾರೆಯ. ಇಲ್ಲದ್ರೆ ನಿಗಳ ಸಂತಿಗೆ ನಂಗಳು ಬತ್ತ ನೋಡುಲೆ. ಹೌದು, ಹೊಳೆ ಬಿಟ್ರು ನೀರ್ ಅವಕ್ಕೆ ಅದು ನೀರಿಗೆ ಬಂದಿದೆ. ಅದು ಎಲ್ಲಾರು ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡಿ. ಸುಮ್ಮನೆ ಬೆಳಿತಿಲ್ಲ ಅಲ್ಲಿ ಒಳಗೆ. ಅವಕ್ಕೆ ಗೊತ್ತು, ಅದೇ ಇಲ್ಲಿ ಒಂದಿಷ್ಟು ಇದ್ದು. ಫಾರೆಸ್ಟ್ ಖಾತೆ ಮತ್ತೆ ಇಲ್ಲೇ ಬಿಡೇಡಿ. ಹಾ, ಫಾರೆಸ್ಟ್ ಖಾತೆ ಎಲ್ಲೂ ಬಿಟ್ಟೋನ್ ಬಿಡಡ ಮಾರೆಯ. ಇಲ್ಲದ್ರೆ ನಿಗಳ ಸಂತಿಗೆ ನಂಗಳು ಬತ್ತ ನೋಡುಲೆ. ಹೌದು, ಹೊಳೆ ಬಿಟ್ರು ನೀರ್ ಅವಕ್ಕೆ ಅದು ನೀರಿಗೆ ಬಂದಿದೆ. ಅದು ಎಲ್ಲಾರು ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡಿ. ಸುಮ್ಮನೆ ವಿಡಿಯೋ ಮಾಡ್ತೀನೋ.